ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅನ್ಫಾರ್ಚುನೇಟ್ಲಿ ಸೊ ಈ ವಿರೋಧ ಪಕ್ಷ ಅತ್ಯಂತ ಶಕ್ತಿಯುತವಾಗಿರಬೇಕು, ಅತ್ಯಂತ ವೈಚಾರಿಕತೆಯಿಂದ ಕೂಡಿರುವಂಥದ್ದು ಇರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆ ನೈಜ ರೀತಿಯಲ್ಲಿ ನಡಿಬೇಕು ಅನ್ನೋ ಹಾಗಿದ್ರೆ ಪ್ರಜಾಪ್ರಭುತ್ವದಲ್ಲಿ ಎರಡು ಗಾಲಿಗಳು. ಹೌದು, ಆ ಪ್ರಜಾಪ್ರಭುತ್ವ ರಥದ ಎರಡು ಗಾಲಿಗಳು, ಒಂದು ರೂಲಿಂಗ್ ಪಾರ್ಟಿ, ಇನ್ನೊಂದು ವಿರೋಧ ಪಕ್ಷ. ಎರಡೂ ಸಹ ನಡೆಯುವಂತ ಸರಿಯಾಗಿ ನಡೆದರೆ ಮಾತ್ರ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯತೆ. ಈಗ ಅನೇಕ ಸಮಸ್ಯೆಗಳಿದ್ದಾವೆ ರಾಜ್ಯದಲ್ಲಿ. ಆ ಸಮಸ್ಯೆಗಳ ಬಗ್ಗೆ ಗಮನ ಹರಿಸದೆ ಈಗ ಏನ್ ಮಾಡಿದ್ದಾರೆ ಭಾರತೀಯ ಜನ, ಒಂದು ಕಡೆ ಅವರ ಪಾರ್ಟಿನಲ್ಲಿರುವಂತ ಗುಂಪುಗಳು, ಅದು ಒಂದು ಮನೆ ಮೂರು ಬಾಗಿಲು ಅಂತ ಹೇಳಿ ನಾನೇ ಒಂದು ಮೊನ್ನೆ ಇತ್ತೀಚೆಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದೆ. ಭಾರತೀಯ ಜನತಾ ಪಾರ್ಟಿನಲ್ಲಿ ಒಂದು ಕಡೆ ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಅವರು ಒಂದು ಗುಂಪು, ಇನ್ನೊಂದು ಕಡೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರದ್ದೊಂದು ಗುಂಪು, ಇನ್ನೊಂದು ಕಡೆ ಯತ್ನಾಳು ರಮೇಶ್ ಜಾರಕಿಹೊಳಿ ಇನ್ನಿತರದ್ದು ಇನ್ನೊಂದು ಗುಂಪು ಇರ್ತಕ್ಕಂಥದ್ದನ್ನು ನೋಡಿದ್ರೆ ಈ ವೈಫಲ್ಯಗಳನ್ನು, ಅವರ ಪಕ್ಷದ ಆಂತರಿಕ ವೈಫಲ್ಯಗಳನ್ನು ಮುಚ್ಚಾಕೊಳ್ಳಿಕ್ಕೆ ಇವತ್ತು ಅವ್ರು ಏನು ಮಾತನಾಡ್ತಾರೆ, ಮೂಡ. ಇನ್ನೊಂದು ಏನು ಮಾತನಾಡ್ತಾರೆ, ವಕ್ಫ್ ಪ್ರಾಪರ್ಟಿನ. ನಾನು ಇಷ್ಟೇ ಹೇಳ್ತೇನೆ, ಮೂಡ ಹಗರಣ ಅಂತ ನೀವೇನು ಹೇಳ್ತಾ ಇದ್ರಿ, ಆ ಸೈಟ್ ಕೊಟ್ಟಂಥ ಸಂದರ್ಭದಲ್ಲಿ 14 ಸೈಟ್ ಕೊಟ್ಟರಲ್ಲ, ಅದರಲ್ಲಿ ಎಲ್ಲಾದರೂ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲಾದರೂ ಶಿಫಾರಸು ಮಾಡಿರೋವಂಥದ್ದಕ್ಕೆ ಏನಾದರೂ ಅಯೋಟಾಸ್ಟ್ ಏನಾದರೂ ಎವಿಡೆನ್ಸ್ ಇದೆಯಾ? ಇಲ್ಲ. ಆ ಸೈಟ್ ಯಾರು ಕೊಟ್ಟಂಥದ್ದು? ನಿಮ್ಮ ಆಡಳಿತದ ಅವಧಿನಲ್ಲಿ ಬಿಜೆಪಿನವರು ಅಧಿಕಾರದಲ್ಲಿ ಇರಬೇಕಾದ್ರೆ ಕೊಟ್ಟಂಥದ್ದು. ಆದರೆ ಇವತ್ತೇನಾಗಿದೆ, ವಿನಾಕಾರಣ ಅದನ್ನು ದೊಡ್ಡ ಇಶ್ಯೂ ಅನ್ನಾಗಿ ಮಾಡಿ ರಾಜಕೀಯ ಸೇಡನ್ನ ತೆಗೆದುಕೊಳ್ತಕ್ಕಂಥ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾರೆ. ಬಟ್ ಈ ವಿಚಾರದಲ್ಲಿ ಇನ್ನೊಂದು ಕಡೆ ಏನಾಗಿದೆ, ನಿಮ್ಮ ವಕ್ಫ್ ಪ್ರಾಪರ್ಟಿ, ಇದು ಒಂದು ಕಡೆ ಈ ಆಕ್ಟ್ ಇರುವಂಥದ್ದು ಸೆಂಟ್ರಲ್ ಆಕ್ಟ್. ಹೌದು, ಸೆಂಟ್ರಲ್ ಆಕ್ಟ್ಗೆ ಇದನ್ನು ಈಗ ನಿಮ್ಮ ಅವಧಿನಲ್ಲೇ ಸುಮಾರು 22,000 ನೋಟಿಸ್ಗಳನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮ ಅವಧಿನಲ್ಲೇ ಒಂದು ಸಮಿತಿಯನ್ನು ಸಹ ಮಾನ್ಪಾಡಿ ಅವರ ಸಮಿತಿಯನ್ನ ಮಾಡಿದ್ರಿ. ಅವರು ವರದಿ ಕೊಟ್ಟಿರುವಂಥದ್ದು ಇಂಪ್ಲಿಮೆಂಟ್ ನೀವು ಮಾಡುವಂಥದ್ದಕ್ಕೂ ಆಗಲಿಲ್ಲ. ಅವರು ಹೇಳಿದ್ದಾರೆ ನೀವು ಅವರಿಗೆ ದಾರಿ ತಪ್ಪಿಸ್ಲಿಕ್ಕೋಸ್ಕರ ಮತ್ತೆ ಆ ವರದಿಗೆ ಇನ್ಸಿಸ್ಟ್ ಮಾಡಬಾರದು ಅಂತೇಳಿ 150 ಕೋಟಿ ಕೊಡೋದಕ್ಕೆ ಹೋಗಿದ್ರಿ ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಅವರು ಪತ್ರ ಬರೆದಿರ್ತಕ್ಕಂಥದ್ದನ್ನು ಇವತ್ತು ಚರ್ಚೆ ಆಗ್ತಾ ಇದೆ.